ದೆಹಲಿಯಲ್ಲಿ ನಡೆದಿರುವಂತಹ ಸ್ಫೋಟದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡಕ್ಕೆ ಕೂಡ ನಮ್ಮ ಡಿ ಜಿ ಆ್ಯಂಡ್ ಐ ಜಿ ಪಿ ಅವರಿಂದ ಮತ್ತು ಡಿ ಜಿ ಕಂಟ್ರೋಲ್ ರೂಮಿಂದ ನಮ್ಮ ಹಿರಿಯ ಅಧಿಕಾರಿಗಳಿಂದ ಎಲ್ಲ ಪ್ರಮುಖ ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ, ಅಲ್ಲೆಲ್ಲ ಹೆಚ್ಚು ಅಲರ್ಟ್ ಆಗಿರಬೇಕು ಅನ್ನೋ ಸೂಚನೆ ಬಂದಿದೆ. ಅದರ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ ಆ್ಯಂಟಿ ಸಬೋಟೇಜ್ ಚೆಕ್ಕು, ಡಾಗ್ ಸ್ಕ್ವಾಡು ಮತ್ತು ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಅದನ್ನೆಲ್ಲ ಉಪಯೋಗಿಸಿ ಎಲ್ಲೆಲ್ಲಿ ಸಸ್ಪಿಷಿಯಸ್ ಮೂವ್ಮೆಂಟ್ ಇರುವಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಚೆಕ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಏರ್ಪೋರ್ಟು, ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು, ಮಾಲ್ಸು, ಮುಖ್ಯವಾಗಿ ಪಾರ್ಕಿಂಗ್ ಏರಿಯಾಗಳು, ಅದೇ ರೀತಿ ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತಿರುವಂಥ ಇಂಟರ್ ಸ್ಟೇಟು ಅಥವಾ ಇಂಟರ್ ಡಿಸ್ಟ್ರಿಕ್ಟ್ ವಾಹನಗಳು, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ರೈಲ್ವೆ ಸ್ಟೇಷನು, ಬಸ್ ಸ್ಟ್ಯಾಂಡು ಸುತ್ತಮುತ್ತ ಇರುವಂಥ ಹೋಟೆಲ್ಸು ಎಲ್ಲಿ ಸ್ವಲ್ಪ ಈ ಕಾನೂನು ಬಾಹಿರ ಕೃತ್ಯಗಳಲ್ಲಿ ತೊಡಗಿಕೊಂಡಿರುವಂಥ ವ್ಯಕ್ತಿಗಳು ಉಳ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಅದ್ರ ಜೊತೆಗೆ ಧಾರ್ಮಿಕ ಕೇಂದ್ರಗಳು, ನಮ್ಮಲ್ಲಿ ಸಿದ್ಧಾರೂಢ ಮಠ ಇರ್ಬೋದು ಅಥವಾ ಫತೇಹ್ ಶಾವಲಿ ದರ್ಗಾ ಇರ್ಬೋದು, ಅದರ ಪ್ರಿಮೈಸಸ್ಸು, ಹೀಗೆ ಒಟ್ಟಾರೆಯಾಗಿ ಎಲ್ಲೆಲ್ಲಿ ಒಂದು ಸೂಕ್ಷ್ಮ ಪ್ರದೇಶಗಳು ಅಂತ ನಮ್ಮ ದೇಶದ ಸುರಕ್ಷತೆ ದೃಷ್ಟಿಯಿಂದ, ಭದ್ರತೆ ದೃಷ್ಟಿಯಿಂದ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ಅವುಗಳನ್ನ ಚೆಕ್ ಮಾಡುವಂಥ ಕೆಲಸ ಮಾಡ್ತಾಯಿದ್ದೀವಿ. ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಾವು ಮಾಡ್ತಾ ಇರ್ತೀವಿ. ವಾರ 15 ದಿವಸಕ್ಕೊಮ್ಮೆ, ತಿಂಗಳಲ್ಲಿ 2-3 ಸರಿ ಮಾಕ್ ಡ್ರಿಲ್ಸ್ ರೀತಿಯಲ್ಲಿ, ಮತ್ತು ರ್ಯಾಂಡಮಾಗಿ ಕಂಟಿನ್ಯೂಸ್ ಚೆಕ್ ಮಾಡ್ತಾ ಇರ್ತೀವಿ. ಬಟ್ ಏನಂದರೆ ಅದು ಸಾರ್ವಜನಿಕರ ಗಮನಕ್ಕೆ ಬರಲ್ಲ. ಇವತ್ತು ಸ್ವಲ್ಪ ವಿಸಿಬಲ್ ಆಗಿ ಮಾಡ್ತಿರೋದ್ರಿಂದ, ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಅದು ಎಲ್ಲರ ಗಮನಕ್ಕೆ ಬಂದಿದೆ. ಮತ್ತು ಮಾಧ್ಯಮದವರು ಕೂಡ ಸಂಜೆ ನಡೆದಿರುವಂಥ ಡೆಲ್ಲಿ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಸ್ವಲ್ಪ ಈ ಒಂದು ಚೆಕಿಂಗ್ ಪ್ರೋಸೆಸ್ನ ವಾಚ್ ಮಾಡ್ತಾಯಿದ್ದಾರೆ. ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ಗೆ 5 ಮೇನ್ ಎಂಟ್ರಿ ಇದ್ದಾವೆ. ಆ 5 ಮೇನ್ ಎಂಟ್ರಿಗಳಲ್ಲಿ ನಾವು CR ಇಂದ ಚೆಕ್ ಪೋಸ್ಟ್ಗಳು ಹಾಕಿ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿ ಪೊಲೀಸ್ ಠಾಣೆಯಲ್ಲೂ 1-2 ಚೆಕ್ ಪೋಸ್ಟ್ಗಳು ಹಾಕ್ಕೊಂಡು ಅಲ್ಲಿ ಚೆಕಿಂಗ್ ಮಾಡೋವಂಥದ್ದು ಮಾಡ್ತಾಯಿದ್ದೀವಿ. ಮುಖ್ಯವಾಗಿ 4 ವೀಲರ್ಸು ಮತ್ತು ಸಸ್ಪಿಷಿಯಸ್ ಮೂವ್ಮೆಂಟ್ ಮಾಡ್ತಿರುವಂಥ ಯಾವುದೇ ವ್ಯಕ್ತಿಗಳಿದ್ರು ಅಂಥವ್ರದ್ದು ವಾಹನಗಳು ಚೆಕ್ ಮಾಡಲಾಗುತ್ತೆ. ಇದು ನಿರಂತರವಾಗಿ ಮುಂದುವರಿಯುತ್ತೆ ಕೂಡ. ಇವತ್ತು ಒಂದು ದಿವಸ ಅಂತಲ್ಲ, ಕಂಟಿನ್ಯೂಸ್ ಆಗಿ ರ್ಯಾಂಡಮಾಗಿ ಮಾಡ್ತಾಯಿರ್ತೀವಿ, ಬೈ ಸರ್ಪ್ರೈಸ್ ಮಾಡ್ತಾಯಿರ್ತೀವಿ. ಈ ಥರ ಘಟನೆ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ವಿಸಿಬಲ್ ಆಗಿ ಕಾಣುತ್ತೆ ಅಷ್ಟೇ.